ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ತುಂಬಾನೇ ಬ್ಯುಸಿ ಶೆಡ್ಯೂಲ್ ಅಲ್ಲೂ ಕೂಡ ನಿಮ್ ಜೊತೆ ಇದನ್ನ ಶೇರ್ ಮಾಡ್ತಾ ಇದ್ದೀನಿ. ಕೆಲವರಿಗೆ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಅಷ್ಟೇನೆ. ಸಿಂಪಲ್ ಆಗಿ ನಾನು ವೆಜಿಟೇಬಲ್ಸ್ ನ ಯಾವ ರೀತಿಯಾಗಿ ಆರ್ಗನೈಸ್ ಮಾಡಿ ಇಟ್ಕೊಳ್ತೀನಿ ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ವೀಕ್ ಡೇಸ್ ಅಲ್ಲಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಈಸಿ ಆಗಿಬಿಡುತ್ತೆ ಕೆಲಸ. ಸೊ ಹಾಗೆ ನಾನಿವಾಗ ಮಿಕ್ಕಿರುವಂತಹ ಲಾಸ್ಟ್ ವೀಕ್ನ ಲಾಸ್ಟ್ ಡೇದು ಒಂದಿಷ್ಟು ವೆಜಿಟೇಬಲ್ಸ್ ಇತ್ತು, ಅದನ್ನು ಯೂಸ್ ಮಾಡಿಕೊಂಡು ಒಂದು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಟೊಮೆಟೊ ರಸಮ್ ಕೂಡ ಮಾಡಿದ್ದೆ, ಬಟ್ ಪಲ್ಯನ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯೂಸ್ವಲಿ ನಮ್ಮ ಮನೆಯಲ್ಲಿ ಸಂಡೇ ಹೇಗಿರುತ್ತೆ ಅಂತ ಹೇಳಿದರೆ ಬೆಳಿಗ್ಗೆ ಒಂದು ಸಿಂಪಲ್ ಬ್ರೇಕ್ಫಾಸ್ಟ್, ಜೊತೆಗೆ ಬೇಗ ಅಡುಗೆ ಕೂಡ ಆಗುತ್ತೆ. ಯಾಕಂತ ಹೇಳಿದರೆ ಮಧ್ಯಾಹ್ನ ತುಂಬಾ ಬ್ಯುಸಿಯಾಗಿರ್ತೇನೆ. ಸೊ ಹಾಗಾಗಿ ಸಂಡೇ ಒಂದಿನ ಯಾಕೆ ನಾನು ಬ್ಯುಸಿಯಾಗಿರ್ತೀನಿ ಅಂತ ಹೇಳಿದರೆ ವೀಕ್ ಡೇಸ್ಗೆ ಬೇಕಾಗಿರುವಂಥ ಎಲ್ಲ ವೆಜಿಟೇಬಲ್ನು ಕೂಡ ನಾನು ಸಂಡೇನೆ ಪ್ರಿಪೇರ್ ಮಾಡಿಟ್ಕೊಳ್ತೀನಿ. ಇವತ್ತು ಸಿಂಪಲ್ ಆಗಿ ನಾನು ಮಾಡಿರುವಂತಹ ಒಂದು ವೆಜಿಟೇಬಲ್ ಪಲ್ಯನ ಶೇರ್ ಮಾಡ್ತೀನಿ. ಮೊದಲಿಗೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕಪ್ಪು ಎಳ್ಳು, ಜೀರಿಗೆ ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆ ಮಾಡಿಕೊಂಡು ಇವಾಗ ಇದಕ್ಕೆ ನಾನು ಹಚ್ಚಿದ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಖಾರಕ್ಕೆ ನಾನಿಲ್ಲಿ ಹಸಿಮೆಣಸನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದಿಷ್ಟೆಲ್ಲ ಚೆನ್ನಾಗಿ ಒಮ್ಮೆ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ನಾನು ಹಚ್ಚಿಕೊಂಡಿರುವಂತಹ ಎಲೆಕೋಸನ್ನು ಹಾಕೊಳ್ತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ ಕ್ಯಾರೆಟ್ ತುರಿಯನ್ನು ಕೂಡ ಹಾಕ್ತಾ ಇದ್ದೀನಿ. ಈ ರೆಸಿಪಿ ಯಾಕೆ ಶೇರ್ ಮಾಡ್ತಿದ್ದೀನಿ ಅಂತ ಹೇಳಿದರೆ ತುಂಬಾ ಚೆನ್ನಾಗಿ ಬರುತ್ತೆ, ಒಮ್ಮೆ ಟ್ರೈ ಮಾಡಿ. ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಳದಿ ಪೌಡರ್ ಕೂಡ ಹಾಕ್ತಾ ಇದ್ದೀನಿ. ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಮುಚ್ಚಿಟ್ಟು ಕೂಡ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಇವಿಷ್ಟನ್ನು ಒಮ್ಮೆ ಚೆನ್ನಾಗಿ ಫ್ರೈ ಮಾಡಿದಾದಮೇಲೆ ನಾನಿವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಹೆಸರು ಕಾಳನ್ನು ಮೊದಲಿಗೆನೆ ನಾನು ಇದನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಇವಾಗ ಇದನ್ನು ಕೂಡ ಹಾಕ್ತಾ ಇದ್ದೀನಿ, ಒಂದೊಳ್ಳೆ ಟೇಸ್ಟ್ ಬರುತ್ತೆ. ಸೊ ಇವಾಗ ಸ್ವಲ್ಪ ನೀರನ್ನು ಹಾಕಿ ಎಲ್ಲ ತರಕಾರಿ ಕೂಡ ಚೆನ್ನಾಗಿ ಬೇಯಬೇಕು. ಹಾಗಾಗಿ ನಾನಿದನ್ನು ಒಂದು 10 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡೆ. ಇನ್ನು ಫೈನಲ್ ಆಗಿ ಇದಕ್ಕೆ ಕಾಯಿ ತುರಿಯನ್ನು ಕೂಡ ಹಾಕ್ತಾ ಇದ್ದೀನಿ. ಸೊ ತುಂಬಾ ಟೇಸ್ಟಿಯಾಗಿ ಬರುತ್ತೆ, ಈ ರೀತಿ ಒಮ್ಮೆ ಟ್ರೈ ಮಾಡಿ. ಸಾಮಾನ್ಯವಾಗಿ ನಾನು ಸಂಡೇ ದಿನ ಯಾವ ರೀತಿಯಾಗಿ ತರಕಾರಿಗಳನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಿ ಅಂತ ಹೇಳಿದರೆ, ಸಂಡೇ ದಿನಾನೇ ನಮ್ಮ ಮನೆಯಲ್ಲಿ ಫ್ರೆಶ್ ತರಕಾರಿಗಳನ್ನು ತೆಗೆದುಕೊಂಡು ಬರ್ತಾರೆ. ಬಟ್ ನನಗೆ ಗೊತ್ತಿರಲ್ಲ ಅದು ಯಾವ ತರಕಾರಿ ಬರುತ್ತೆ, ಎಷ್ಟು ಕ್ವಾಂಟಿಟಿಯಾಗಿ ಬರುತ್ತೆ ಅಂತ ಹೇಳಿ. ಯಾಕಂದರೆ ನಾನು ತೆಗೆದುಕೊಂಡು ಬರಲಿಕ್ಕೆ ಹೋಗೋದಿಲ್ಲ. ಬಟ್ ತಂದಿರುವಂಥ ತರಕಾರಿಗಳು ಸ್ವಲ್ಪ ವೆರೈಟಿ ಆಗಿರುತ್ತೆ. ಸಾಮಾನ್ಯವಾಗಿ ಕ್ಯಾರೆಟ್, ಹೀರೆಕಾಯಿ ಅದೆಲ್ಲ ಕೂಡ ವೀಕಲ್ಲಿ ಬಂದಿರುತ್ತೆ. ಸೊ ಹಾಗಾಗಿ ನಾನು ಇವಾಗ ಅವನ್ನೆಲ್ಲ ಬಿಡಿಸಿ ಈಗಲೇ ನಾನು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. ಈ ರೀತಿ ಮಾಡೋದ್ರಿಂದ ತರಕಾರಿಗಳು ವೇಸ್ಟ್ ಆಗೋದಿಲ್ಲ. ಕ್ಯಾರೆಟನ್ನು ಸಿಪ್ಪೆಯನ್ನು ತೆಗೆದು ಚೆನ್ನಾಗಿ ವಾಶ್ ಮಾಡಿ ಒಣಗಿಸ್ಬಿಡ್ತೀನಿ ಒಂದು ಕಾಟನ್ ಬಟ್ಟೆ ಮೇಲೆ. ಅದೇ ರೀತಿ ಹೀರೆಕಾಯಿ, ಹಾಗಲಕಾಯಿ, ಹೂಕೋಸು ಕೂಡ ಬಂದಿತ್ತು, ಅದನ್ನು ಕೂಡ ಚೆನ್ನಾಗಿ ನಾನು ವಾಶ್ ಮಾಡಿನೇ ಇಟ್ಟಿರ್ತೀನಿ. ಈ ರೀತಿ ಸಿಪ್ಪೆನೆಲ್ಲ ತೆಗೆದು ವಾಶ್ ಮಾಡಿ ಒಣಗಿಸಿ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದ್ರಿಂದ ಒಮ್ಮೆ ಕೆಲಸ ಕಡಿಮೆ ಅಂತ ಅನಿಸೋದು ಸಿಪ್ಪೆ ಸುಲಿಯೋದು. ಹಾಗಂತ ಎಲ್ಲ ತರಕಾರಿಗಳನ್ನು ಸಿಪ್ಪೆ ತೆಗೆಯೋದಿಲ್ಲ. ಇದು ಬಂದು ಸೋರೆಕಾಯಿ, ಇದರ ಸಿಪ್ಪೆನ ನಾನು ತೆಗೆಯೋದಿಲ್ಲ. ಯಾಕಂತ ಹೇಳಿದರೆ ಅದರಲ್ಲಿ ಸ್ವಲ್ಪ ಮೇಣ ರೀತಿಯಾಗಿ ಬರುತ್ತೆ. ನಾವು ಇವಾಗಲೇ ಅದರ ಸಿಪ್ಪೆಯನ್ನು ತೆಗೆದಿಟ್ಕೊಂಡ್ರೆ ಬ್ಲ್ಯಾಕ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇನ್ನು ಟೊಮೆಟೊ ಕೂಡ ಅಷ್ಟೇ ಚೆನ್ನಾಗಿ ವಾಶ್ ಮಾಡಿ ಇದನ್ನು ಒಣಗಿಸಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತೇನೆ. ಒಮ್ಮೊಮ್ಮೆ ತರಕಾರಿಗಳು ಜಾಸ್ತಿ ಕೂಡ ಬಂದುಬಿಡುತ್ತೆ. ಸೊ ಅವಾಗ ನನಗೆ ಬೇಕಾದಷ್ಟು ಮಾತ್ರ ನೀಟಾಗಿ ಕ್ಲೀನಾಗಿ ಇಟ್ಟಿರ್ತೇನೆ. ಹೀಗೆ ಮಾಡೋದ್ರಿಂದ ಏನು ಲಾಭ ಗೊತ್ತಾ, ನಮಗೆ ಯಾವಾಗ ಏನು ತರಕಾರಿ ಬೇಕು ಅದೆಲ್ಲವನ್ನ ನೀಟಾಗಿ ತೆಗೆದು ಅಡುಗೆ ಮಾಡ್ಬೋದು. ಕೆಲಸ ಕೂಡ ಸ್ವಲ್ಪ ಕಡಿಮೆ ಇರುತ್ತೆ. ಜೊತೆಗೆ ಯಾವ ತರಕಾರಿ ಕೂಡ ವೇಸ್ಟ್ ಆಗೋದಿಲ್ಲ. ಹಾಗೆ ನಾನು ಕ್ಯಾರೆಟನ್ನು ತುರಿದು ಇಟ್ಕೊಳ್ತೀನಿ ಈ ರೀತಿ ಪಲ್ಯ ಮಾಡಲಿಕ್ಕೆ, ಮಕ್ಕಳ ಟಿಫಿನ್ ಬಾಕ್ಸ್ಗೆ, ಚಪಾತಿ, ಪರೋಟ ಮಾಡಲಿಕ್ಕೆಲ್ಲ ತುಂಬಾ ಈಸಿ ಆಗಿಬಿಡುತ್ತೆ. ಸೊ 3 ಡೇಸ್ಗೆ ಒಮ್ಮೆ ತುರಿದಿಟ್ಕೊಂಡ್ರೆ ಆಗುತ್ತೆ. ಸೊ ಹಾಗಾಗಿ ಸಿಪ್ಪೆಯನ್ನು ಮೊದಲಿಗೆ ತೆಗೆದು ಈ ರೀತಿ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬಾ ಈಸಿಯಾಗಿ ಕೆಲಸ ಆಗುತ್ತೆ. ನಾನಿಲ್ಲಿ ಸ್ವಲ್ಪ ತರಕಾರಿಗಳನ್ನೆಲ್ಲ ಮಾತ್ರ ಶೇರ್ ಮಾಡಿದ್ದೀನಿ. ಹಾಗೆ ದಿನನಿತ್ಯಕ್ಕೆ ಬೇಕಾಗಿರುವಂಥ ಈರುಳ್ಳಿಯನ್ನು ಸಿಪ್ಪೆ ಬಿಡಿಸಿ ಇದೇ ರೀತಿ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಳೋದ್ರಿಂದ ತುಂಬಾ ಈಸಿ ಆಗಿಬಿಡುತ್ತೆ. ಆದರೆ ನನ್ನ ಜೊತೆ ಅದೆಲ್ಲ
ಎಲ್ಲವನ್ನ ಶೇರ್ ಮಾಡ್ಲಿಕ್ಕೆ ಆಗಿಲ್ಲ. ಯಾಕಂತ ಹೇಳಿದರೆ ಸಂಡೇ ನಾನು ಮೊದಲೇ ಹೇಳ್ದಂಗೆ ತುಂಬಾ ಬ್ಯುಸಿಯಾಗಿರ್ತೀನಿ ಅಂತ ಹೇಳಿದರೆ ಮಧ್ಯಾಹ್ನದ ಊಟಕ್ಕೂ ಕೂಡ ಪ್ರಿಪೇರ್ ಆಗಬೇಕಿತ್ತು. ಜೊತೆಗೆ ಆರ್ನ ಕೂಡ ಮಲಗಿ ಎದ್ದಿದ್ಲು. ಸೊ ಇನ್ನು ಮಕ್ಕಳಿಗೂ ಕೂಡ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕಿತ್ತು. ಸ್ನ್ಯಾಕ್ಸ್ ಕೂಡ ಮಾಡಿರುವಂಥ ವಿಡಿಯೋನ ಈಗಾಗಲೇ ಶೇರ್ ಮಾಡಿದ್ದೀನಿ ಇದೇ ಮೂಮೆಂಟಲ್ಲಿ. ಈ ವಿಡಿಯೋದಲ್ಲಿ ಶೇರ್ ಮಾಡಿಲ್ಲ, ಬಟ್ ಹಿಂದಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಇನ್ನು ಮನೆ ಜವಾಬ್ದಾರಿ ಮಾತ್ರ ಅಲ್ಲ, ಬರೀ ತರಕಾರಿ ಮಾತ್ರ ಅಲ್ಲ, ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸಿರೋದ್ರಿಂದ ಎಲ್ಲವನ್ನ ಒಟ್ಟಿಗೆನೆ ಶೂಟ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಬಟ್ ಹೇಳ್ಬಹುದಷ್ಟೇನೆ. ಇನ್ನು ಪ್ರತಿಯೊಬ್ಬರು ಪ್ರತಿಯೊಂದು ಅಭ್ಯಾಸಗಳನ್ನು ಅನುಭವದಿಂದಲೇ ಮಾಡಬೇಕು ಅಂತ ಹೇಳ್ತಾರೆ. ಮೊದಲೆಲ್ಲ ವೆಜಿಟೇಬಲ್ಸನ್ನು ವಾಶ್ ಮಾಡಿ ಹಾಗೆ ಇಡ್ತಿದ್ದೆ. ಅವಾಗ ಏನಾಗ್ತಿತ್ತು ಗೊತ್ತಾ, ಒಂದ್ರ ಮೇಲೆ ಒಂದು ತರಕಾರಿಗಳನ್ನು ಇಡೋದ್ರಿಂದ ನಮಗೆ ಯಾವ ತರಕಾರಿಗಳು ಇದೆ ಅನ್ನೋದೇ ಮರೆತೋಗುತ್ತೆ. ಸೊ ಇನ್ನು ಅಡುಗೆ ಮಾಡುವಾಗ ಯಾವಾಗಲೂ ಥಿಂಕ್ ಮಾಡೋದು, ಇವತ್ತೇನು ಅಡುಗೆ ಮಾಡಲಿ ಅಂತ ಹೇಳಿ. ಸೊ ಈ ರೀತಿ ಜೋಡಿಸಿ ಇಟ್ಕೊಂಡಿದ್ದ ಮೇಲೆ ನನಗೆ ತುಂಬಾ ಅಡುಗೆ ಈಸಿ ಅಂತ ಅನಿಸುತ್ತೆ. ಟೈಮ್ ಕೂಡ ಸೇವ್ ಆಗ್ತಾ ಇದೆ. ಇನ್ನು ನಮ್ಮ ಮನೇಲಿ ಹೇಗೆ ಅಂತ ಹೇಳಿದರೆ, ಸಣ್ಣ ಪುಟ್ಟ ಏನಾದರೂ ಮಕ್ಕಳು ಮಾಡುವಂಥ ಕೆಲಸ ಇದ್ದರೆ ಅವರಿಗೆ ವಹಿಸ್ಬಿಟ್ಟಿರ್ತೀನಿ. ಯಾಕಂತ ಹೇಳಿದರೆ ಎಲ್ಲ ಸಾರಿನೂ ಏನಾಗುತ್ತೆ ಗೊತ್ತಾ, ಒಂದು ಕೆಲಸ ಮಾಡಿ ಇನ್ನೊಂದು ಕೆಲಸ ಮಾಡಲಿಕ್ಕೆ ತುಂಬ ಟೈಮ್ ಹಿಡಿದ್ಬಿಡುತ್ತೆ. ಆವಾಗ ಆ ಕೆಲಸನೂ ಆಗಬೇಕಾಗಿರುತ್ತೆ, ಈ ಕೆಲಸನೂ ಆಗಬೇಕಾಗಿರುತ್ತೆ. ಮಕ್ಕಳು ಹೇಗೆ ಅಂತ ಹೇಳಿದರೆ ಅವರಿಗೆ ಮಾಡುವಂತಹ ಯಾವುದಾದ್ರೂ ಕೆಲಸ ಇದ್ದರೆ ಮಾಡೇ ಮಾಡ್ತಾರೆ. ನೆಕ್ಸ್ಟ್ ಅವರಿಗೂ ಕೂಡ ನಾವು ಟೈಮ್ ಕೊಡಬೇಕು, ಅವ್ರ ಜೊತೆ ಆಟ ಆಡಬೇಕು ಅಂತ ಬಯಸ್ತಾರೆ. ಇನ್ನು ಓದುವಾಗ ಅವ್ರ ಹತ್ರನೇ ಇರಬೇಕು ಅಂತ ಬಯಸ್ತಾರೆ. ಆಗ ನಾವು ಅಲ್ಲಿಗೆ ಹೋಗಬೇಕಾಗತ್ತೆ. ಸೊ ಹಾಗಾಗಿ ಅವರು ಬಂದು ಹೆಲ್ಪ್ ಮಾಡಿದರೆ ಬೇಗ ಕೆಲಸ ಆದರೆ ಅವ್ರ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳಿ. ಇನ್ನು ಸೊಪ್ಪುಗಳಿದೆಯಲ್ಲ ಅದನ್ನು ಬಿಡಿಸ್ಕೊಡ್ಲಿಕ್ಕೆ ತುಂಬಾ ಸಮಯ ಆಗಿಬಿಡೋದು. ಸೊಪ್ಪುಗಳನ್ನು ಬಿಡಿಸ್ತಾ ಮಕ್ಕಳ ಜೊತೆ ಮಾತಾಡ್ತಾ ಇರ್ತೀನಿ. ಹೊರಗಡೆ ವೆದರ್ ನೋಡಿ, ಮೋಸಮ್ ಒಳ್ಳೆ ಇದೆ. ಕತೆ ಮುಗಿತಾ? ಸೊ ವೆದರ್ ನೋಡಿ, ಇವಾಗಷ್ಟೇ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸಂಜೆ 7 ಗಂಟೆ ಸಂಡೆ. ಇಲ್ಲಿ ಕೆಳಗಡೆ ಮಳೆ ಬಂದಿಲ್ಲ, ಬರ್ತಾ ಇದೆ ಅಷ್ಟೇ. ಬಟ್ ಆ ಕಡೆ ಎಲ್ಲ ನೋಡಿ ಎಷ್ಟು ಮಂಜು. ವಾವ್, ನೈಸ್. ನನಗೆ ಎಷ್ಟೊಂದು ಕೆಲಸ ಅಂದರೆ ಸೊಪ್ಪನ್ನೆಲ್ಲ ಇಲ್ಲಿ ತಂದು ಇಟ್ಕೊಂಡಿದ್ದೆ. ಇನ್ನು ಕಿಚನ್ ಕೆಲಸ ಅಂತ ಹೇಳಿದರೆ ಮುಗಿಯದ ಕೆಲಸ ಅಂತ ಹೇಳ್ಬೋದು. ವೀಕ್ಡೇಸ್ಗೆ ಎಲ್ಲ ಪ್ರಿಪೇರ್ ಮಾಡಿದ್ದಾದಮೇಲೆ ಊಟ ಕೂಡ ಆಯಿತು. ಸೊ ಇನ್ನು ಕ್ಲೀನಿಂಗ್. ನಾಳೆ ಬೆಳಿಗ್ಗೆ ಬೇಗ ಏಳಬೇಕು, ಮಕ್ಕಳಿಗೆ ಏನಾದರೂ ಟಿಫಿನ್ ಬಾಕ್ಸ್ ರೆಡಿ ಮಾಡಬೇಕು ಅಂತ ಹೇಳಿದರೆ ಮೇಯ್ನಾಗಿ ಬೇಕಾಗಿರೋದೇ ನೆಮ್ಮದಿ. ಅದು ಸಿಗೋದೆ ಕಿಚನ್ನಲ್ಲಿ. ಕಿಚನ್ ನೀಟಾಗಿದ್ದರೆ ಎಲ್ಲ ಕೆಲಸ ಈಸಿ ಆಗುತ್ತೆ ಅಂತ ನನ್ನ ಭಾವನೆ. ಸೊ ಹಾಗಾಗಿ ನೈಟ್ ನಾನು ಎಲ್ಲವನ್ನು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ. ಎಸ್ಪೆಷಲಿ ಗ್ಯಾಸನ್ನು ನಾನು ದಿನಾ ರಾತ್ರಿ ವಾಶ್ ಮಾಡಿನೇ ಇಟ್ಟಿರೋದು. ಅವಾಗಲೇ ಅದು ಒಂಥರ ಫೀಲ್ ತುಂಬ ಖುಷಿ ಅನಿಸುತ್ತೆ ನನಗೆ. ಮೇಯ್ನಾಗಿ ಮುಂದೆ ಯಾವಾಗಲಾದರೂ ನೈಟ್ ರೂಟೀನ್ ನಂದು ಹೇಗಿರುತ್ತೆ ಅನ್ನೋದನ್ನು ಶೇರ್ ಮಾಡ್ತೀನಿ. ಇನ್ನು ಸ್ಯಾಟರ್ಡೆ ಸಂಡೇ ಬಂತಂತ ಹೇಳಿದರೆ ಹೊರಗಡೆ ಹೋಗಿ ಎಂಜಾಯ್ ಮಾಡೋದು ಅದು ಯಾವುದು ನಮ್ಮ ಮನೆಯಲ್ಲಿ ಇಲ್ಲ. ಯಾಕಂತ ಹೇಳಿದರೆ ನಮಗೆ ಯಾವಾಗ ಟೈಮ್ ಸಿಗುತ್ತೆ ಅನ್ನೋದೇ ಇಲ್ಲ, ಅವಾಗಲೇ ಹೋಗಿಬಿಡ್ತೀವಿ. ಅದಕ್ಕೆ ಪ್ಲ್ಯಾನ್ ಏನೂ ಇಲ್ಲ. ಹೊರಗಡೆ ಹೋಗಲಿಕ್ಕೆ ಮಾತ್ರ ಪ್ಲ್ಯಾನ್ ಇರೋದಿಲ್ಲ ಅಷ್ಟೇ. ಹಾಗಂತ ಮಕ್ಕಳಿಗೆ ಬೋರಿಂಗ್ ಆಗುತ್ತಾ? ಖಂಡಿತ ಇಲ್ಲ. ಆ ದಿನ ಅವರದ್ದೇ ಆದಂಥ ಒಂದಿಷ್ಟು ಪ್ಲ್ಯಾನ್ಸ್ ಇರುತ್ತೆ. ಅದನ್ನೆಲ್ಲ ಶೂಟ್ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ. ಮುಂದೊಮ್ಮೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಕೂಡ. ಹಾಗೆ ಒಂದಿಷ್ಟು ರೆಸಿಪಿಗಳಿತ್ತು, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಲೇಬೇಕು. ಯಾಕಂತ ಹೇಳಿದರೆ ಮಕ್ಕಳು ಇದ್ದ ಮನೆಯಲ್ಲಂತೂ ಯಾವಾಗಲೂ ಸ್ನ್ಯಾಕ್ಸ್ ಇರಲೇಬೇಕಾಗತ್ತೆ. ಸೊ ಅದರಲ್ಲೂ ಕೂಡ ಮಕ್ಕಳಿಗೆ ಹೊರಗಡೆಯಿಂದ ಸ್ನ್ಯಾಕ್ಸ್ ಕೊಡೋದು ತುಂಬಾ ಅನ್ಸೇಫ್ ಅಂತ ಇವಾಗಿನ ದಿನಗಳಲ್ಲಿ ಅನಿಸ್ತಾನೆ ಇರುತ್ತೆ. ಸೊ ಪ್ರತಿಯೊಂದನ್ನು ಮನೆಯಲ್ಲೇ ಮಾಡಿಕೊಡೋದು ಅಷ್ಟೊಂದೇನು ಸುಲಭ ಅಲ್ಲ. ಸೊ ಅದನ್ನು ಈಸಿಯಾಗಿ ಹೇಗೆ ಮಾಡೋದು, ನಾವು ಮಕ್ಕಳಿಗೋಸ್ಕರ ಏನೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಳ್ಬೋದು, ಟಿಫಿನ್ ಬಾಕ್ಸನ್ನು ಈಸಿಯಾಗಿ ಮನೆಯಲ್ಲಿ ಹೇಗೆ ಮಾಡೋದು ಎಲ್ಲವನ್ನು ಮುಂದಿನ ವೀಡಿಯೋಸ್ಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತಿದ್ದೀನಿ. ಸೊ ಹಾಗೆ ವೆಜಿಟೇಬಲ್ಸನ್ನು ಯಾವ ರೀತಿಯಾಗಿ ಆರ್ಗನೈಸ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ಜಾಸ್ತಿಯಾಗಿ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಆಗದೇ ಇರಬಹುದು. ಬಟ್ ಮುಂದೆ ನಾನು ರೆಸಿಪಿಯನ್ನು ಶೇರ್ ಮಾಡುವಾಗ ನನಗೆ ಎಷ್ಟು ಈಸಿ ಆಗುತ್ತೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾನೆ ಇರ್ತೀನಿ. ಇನ್ನು ನಮ್ಮ ಮನೆಯಲ್ಲಿ ರಾತ್ರಿಗೆ ಡಿನ್ನರ್ ಇರೋದಿಲ್ಲ, ಈವ್ನಿಂಗ್ ಡಿನ್ನರ್ ಅಂತ ಹೇಳ್ಬೋದು. ಬೇಗ ಅಂದರೆ ಬೇಗ ಊಟ ಆಗಿಬಿಡುತ್ತೆ. ಸೊ ಇವಾಗ ನಾನು ಕಿಚನ್ ಕ್ಲೀನ್ ಮಾಡ್ಲಿಕ್ಕೆ ಬಂದಿರೋ ಸಮಯ ಬಂದು ಸಂಜೆ 7 ಗಂಟೆ. ಅಷ್ಟರೊಳಗಡೆ ನಮ್ಮದು ಊಟ ಕೂಡ ಆಗಿರುತ್ತೆ. ಪ್ರತಿದಿನ ಅಷ್ಟೇ, ವಾರದಲ್ಲಿ ಒಮ್ಮೆ ಆ ಕಡೆ ಈ ಕಡೆ ಆಗ್ಬೋದು, ಆದರೂ ಕೂಡ 8 ಗಂಟೆ ಒಳಗಡೆ ಊಟ ಆಗೇ ಆಗಿರುತ್ತೆ. ಒಂದಿಷ್ಟು ಟೈಮ್ ಟೇಬಲ್ ಇರುತ್ತೆ, ಇಂತಿಷ್ಟು ಟೈಮ್ ಒಳಗಡೆ ನಮ್ಮದು ಊಟ ಆಗುತ್ತೆ ಅಂತ ಹೇಳಿ.
ಹಾಗೆ ಮಾರ್ನಿಂಗ್ ರೂಟೀನ್ ಕೂಡ ಅಷ್ಟೇ. ಬೆಳಿಗ್ಗೆ 4 ಗಂಟೆಗೆ ಯಾಕೆ ಹೇಳ್ತೀರಾ, ಏನು ಮಾಡ್ತೀರಾ ಅಂತ ಕೆಲವರು ಕೇಳಿದ್ದುಂಟು. ಬಟ್ ನನಗೆ ಅದನ್ನೆಲ್ಲ ಶೇರ್ ಮಾಡಬೇಕು, ಸಪ್ರೇಟಾಗಿ ಯಾವುದಾದ್ರೂ ಒಂದು ವೀಡಿಯೋದಲ್ಲೇ ಶೇರ್ ಮಾಡೋಣ ಅಂದ್ಕೊಳ್ತೀನಿ. ಕೆಲವೊಂದು ರೂಢಿ ನಾವು ಮಾಡ್ಕೊಳ್ಳೋದ್ರಿಂದ ಲೈಫ್ ಎಷ್ಟು ಈಸಿ ಅಂತ ಅನಿಸುತ್ತೆ ಅಂದರೆ, ಯಾವುದೇ ಕೆಲಸವನ್ನಾದರೂ ನಾವು ರೂಢಿ ಮಾಡ್ಕೊಳ್ಬೇಕಿದ್ರೆ 21 ದಿನ ಮೊದಲಿಗೆ ಟ್ರೈ ಮಾಡಬೇಕಂತೆ. ಸೊ 21 ಡೇಸ್ ನಾವು ಟ್ರೈ ಮಾಡಿದ್ದೆ ಹೌದಾದರೆ ಅದೇ ನಮ್ಮನ್ನು ಆವರಿಸ್ಕೊಂಡು ಹೋಗುತ್ತೆ. ನಾವು ಮುಂದೆ ಮಾಡಬೇಕಾಗಿದ್ದ ಅವಶ್ಯಕತೆನೇ ಇಲ್ಲ. ಹಾಗೆ ನಮ್ಮ ರುಟೀನ್ ಕೂಡ ಒಂದಿಷ್ಟು ಪ್ಲ್ಯಾನ್, ಒಂದಿಷ್ಟು ಕನ್ಸಿಸ್ಟೆನ್ಸಿ ಇದೆಲ್ಲ ಮೇಂಟೈನ್ ಮಾಡೋದ್ರಿಂದನೇ ಎಲ್ಲವೂ ಕೂಡ ಈಸಿ ಆಗೋದು. ಸೊ ಕಿಚನ್ ಕೆಲಸ ಬೇಗ ಮುಗೀತು. ಹಾಗೆ ಸಂಡೇ ಆಗಿರೋದ್ರಿಂದ ಮಕ್ಕಳ ಜೊತೆ ಸ್ವಲ್ಪ ಕ್ಯಾರ ಮಾಡೋಣ ಅಂತ ಹೇಳಿ ಹೊರಟಿದ್ದೆ. ಈ ವಿಡಿಯೋದ ಮುಖಾಂತರ ನಾನು ಹೇಳೋದೇನು ಅಂತ ಹೇಳಿದರೆ, ಯಾವುದಾದ್ರೂ ವಾರಕ್ಕೆ ಒಮ್ಮೆ ಒಂದೊಂದು ಪ್ಲ್ಯಾನನ್ನು ನಾವು ಚೇಂಜ್ ಮಾಡ್ಕೊಳ್ತಾನೆ ಬರಬೇಕಾಗತ್ತೆ. ಸ್ವಲ್ಪ ಚೇಂಜಸ್ ಕಾಣಬೇಕು ಅಂತ ಹೇಳಿದರೆ, ಇವಾಗ ನಾವು ಗೊತ್ತಿರುತ್ತೆ ನಮಗೆ ಹೀಗೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿ, ಅದನ್ನು ನಾವು ರೂಢಿ ಮಾಡ್ಕೊಳ್ತಾನೆ ಬರಬೇಕಾಗತ್ತೆ. ಸೊ ನಾನು ಕೂಡ ಅಷ್ಟೇ, ಮಕ್ಕಳಿಗೆ ಹೇಗೆ ಬೇಕೋ ಅವರ ಖುಷಿಗೆ ಏನು ಬೇಕು ಎಲ್ಲವನ್ನು ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಸೊ ಹಾಗೆ ಅದೇ ಪ್ರಕಾರ ವೀಕ್ ಒಮ್ಮೆ ಎಷ್ಟೇ ಕಷ್ಟ ಆದರೂ ಕೂಡ ಹೋಗ್ತೀನಿ. ಒಂದಿಷ್ಟು ಗುಡ್ ಹ್ಯಾಬಿಟನ್ನು ನಾವು ಹೇಗೆ ಬೆಳೆಸ್ಕೊಳ್ಳೋದು ಅದೆಲ್ಲವನ್ನು ಮುಂದಿನ ವೀಡಿಯೋಗಳಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಇವತ್ತಿನ ಪುಟ್ಟ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.